ಅಲ್ಲ ಮೇಡಮ್, ಈಗ ಓಕೆ, ತಾಳಿ ಕಟ್ಟೋ ವಿಚಾರ ಬಂತು, ಅಮ್ಮ ಬೇರೆ ಬರ್ತೀನಿ ಅಂತಂದ್ರು, ಅದ್ರಲ್ಲಿ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಇತ್ತು. ಹಾ. ಹೆಂಗಿತ್ತು ನಿಮ್ಗೆ ತಾಯಿ ನಮ್ಮಮ್ಮ ಮುಂದೆ? ಏನಿಲ್ಲ, ಕರೆಕ್ಟ್ ಆಗಿ ನಾನು ಎಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೆ ಅಲ್ಲಿ ನಿಂತ್ಕೊಂತಿದ್ರು, ಹಿಂಗ್ 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 ಅಂತ ಇದ್ರು, ನಾನು ಅಂತ ಮಾಡ್ತಾ ಇದ್ದೆ. ಯಾಕಂದ್ರೆ ಆಕ್ಟ್ರೆಸ್ ಆಗಿ ನಮ್ಗಳಿಗೆ ಗೊತ್ತಿರುತ್ತೆ ಅಲ್ಲಿನ ಸಿಚುವೇಶನ್ ಏನು ಅಂತ ಹೇಳ್ಬಿಟ್ಟು, ಬಟ್ ಬ್ಯಾಕ್ ಎಂಡ್ ಅಲ್ಲಿ ನೋಡುವಂತದ್ದಾಗಿರ್ಬೋದು, ಕೆಲವೊಂದು ಸೀನ್ಸ್ ನ ನಾವು ನ್ಯಾಚುರಲ್ ಆಗಿ ಮಾಡ್ದಾಗ್ಲೇನೆ ಆನ್ ಸ್ಕ್ರೀನ್ ಅನ್ನೋದು ಚೆನ್ನಾಗಿ ಮೂಡ್ ಬರುತ್ತೆ. ಅಂತ ಟೈಮಲ್ಲಿ ಎಲ್ಲಾನು ಹೆಂಗ್ ಅನ್ಸ್ತು, ಹೆಂಗ್ ಒಪ್ಸಿದ್ರಿ ತಾಯಿನ? ಅಂದ್ರೆ ಆ, ಈ ಸಾಂಗ್ ಆಕ್ಚುಲಿ ಹಿಂಗೇ ಬೇಕು, ಹಿಂಗೇ ಬರುತ್ತೆ ಅನ್ನೋದು ಪ್ಲಾನ್ ಇರ್ಲಿಲ್ಲ. ಬಟ್ ಸರ್ ನಂಗೆ ಕೇಳ್ಸಿದ್ರು, ಮೂವಿ ಆಡಿಷನ್ ಎಲ್ಲ ಸೆಲೆಕ್ಟ್ ಆದ್ಮೇಲೆ ನಂಗೆ ನನ್ ಫುಲ್ ಬ್ರೀಫಿಂಗ್ ಕೊಟ್ಟಿ ಸಾಂಗ್ ಕೇಳ್ಸಿದ್ರು. ಇದು ನಾನು ಒಂದ್ ಲೆವೆಲ್ಗೆ ಮಾಡ್ಬೇಕಂತಿದ್ದೀನಿ ಸಾಂಗು ಅಂತ ಹೇಳಿದ್ರು. ಬಟ್ ಯಾವಾಗ ಅದು ಆಕ್ಚುಲಿ ಫುಲ್ ರೊಮ್ಯಾಂಟಿಕ್ ಆಗಿ ಚೇಂಜ್ ಆಯ್ತು ಅಂದ್ರೆ ಧನಂಜಯ್ ಮಾಸ್ಟರ್ ಎಂಟರ್ ಆದಾಗ, ಓಕೆ ಇವಳು ಡಾನ್ಸರ್ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ಫುಲ್ ಚೇಂಜ್ ಮಾಡ್ಬಿಟ್ರು. ಓಕೆ ಚೆನ್ನಾಗ್ ಮಾಡ್ಬೋದು, ಇವ್ರಿಬ್ರು ಪೇರಿಂಗ್ ಚೆನ್ನಾಗ್ ಬರುತ್ತೆ ಅಂದಾಗ ಅದು ಬೇರೆ ಲೆವೆಲ್ಗೆ ಹೋಗ್ಬಿಡ್ತು ಅಷ್ಟೇ. ಸೊ ಆನ್ ಸ್ಪಾಟ್ ಹೋದಾಗ್ಲೂ ಅದು ಆಕ್ಚುಲಿ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಆಗಿದ್ದು. ಮಳೆ ಬರ್ತಿದ್ರಿಂದ, ಜಿಡಿ ಲೈಕ್ ಫುಲ್ ಚಳಿ ಇದ್ದಿದ್ರಿಂದ ಯಾರು ಆಕ್ಚುಲಿ ಆಚೆ ಬಂದ್ ನಿಂತ್ಕೊಂಡು ನೋಡಕ್ ಯಾರಿಗೂ ಅವಕಾಶ ಇರ್ಲಿಲ್ಲ. ಸೊ ನಮ್ಮಮ್ಮ ಆಚೆ ಬಂದ್ ನಿಂತ್ಕೊಂಡು ನೋಡಕ್ ಆಗ್ತಾ ಇರ್ಲಿಲ್ಲ. ಪಾಪ ಅವ್ರೆಲ್ಲೋ ನಿಂತ್ಕೊಂಡು ನೋಡೋರು, ಅವ್ರು ನೋಡ್ತಾ ಇದ್ದಿದ್ದು ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಂಗೆ ಆಯ್ತು. ಇಲ್ಲ, ಇದಕ್ಕೆ ಇನ್ನೊಂದು ಏನಂದ್ರೆ ಸರ್, ಹಂಸಲೇಖ ಸರ್ ಹತ್ರ ಆಲ್ರೆಡಿ ಆ ಸಾಂಗ್ ಸಿಚುವೇಶನ್ ನಾವು ಹೇಳ್ಕೊಂಡಿದ್ದೆ ಅವ್ರಿಗೆ. ಈ ತರದ್ದು ಒಂದು ಮದುವೆ ಬೇಕು ಸರ್, ಈ ತರದ್ ಮದುವೆ ಆದ್ಮೇಲೆ ಈ ತರ ಆಗುತ್ತೆ ಅನ್ನೋದು ಅವ್ರಿಗೆ ಆ ಸಿಚುವೇಶನ್ ಅಲ್ಲಿ ಹೇಳಿದ್ದೆ. ಅವಾಗ ಮೇಡಮ್, ಇವ್ರ ತಾಯಿಯವ್ರ ಮತ್ತೆ ಅವ್ರ ಮೇಡಮ್ ಮತ್ತೆ ನಿಷ್ಕಲ ಬಂದಾಗ ಓಪನ್ ಆಗಿ ಹೇಳಿದ್ವಿ, ನೋಡಿ ಮೇಡಮ್ ಈ ತರ ಒಂದು ಸಾಂಗ್ ಇದೆ, ಹಂಸಲೇಖ ಸರ್ ಯಾವ ತರ ಕೊಡ್ತಾರೋ ಗೊತ್ತಿಲ್ಲ ಸಾಂಗ್, ಅಂದ್ರೆ ಇನ್ನು ಅವಾಗ ರೆಡಿ ಆಗಿರ್ಲಿಲ್ಲ ಸಾಂಗ್. ಈ ತರದಂತೂ ಒಂದು ಮದ್ವೆ ಆದ್ಮೇಲೆ ಅದು ಆ ತರದೊಂದು ಫಸ್ಟ್ ನೈಟ್ ಹೋಗುವಂತದ್ದು ಒಂದು ಸಾಂಗ್. ಅದು ಆ ಸಾಂಗ್ ಅಲ್ಲಿ ಯಾವ ರೇಂಜ್ ಕೊಡ್ತಾರ ಅನ್ನೋದು ಗೊತ್ತಿಲ್ಲ, ಮತ್ತೆ ಲಿರಿಕ್ಸ್ ಕೂಡ ಯಾವ ರೇಂಜ್ ಬರೀತಾರ ಅನ್ನೋದು ಕೂಡ ಗೊತ್ತಿಲ್ಲ. ಅದಕ್ಕೆ ಏನ್ ಬೇಕೋ ಅದ್ ರೆಡಿ ಆಗ್ಬೇಕು ಅಂತ. ಬಟ್ ಸರ್ ನಂಗೆ ಒಂದ್ ಪ್ರಾಮಿಸ್ ಮಾಡಿದ್ರು, ಎಲ್ಲೂ ವಲ್ಗರ್ ಆಗಿ ಆ ಕಾಣಿಸಲ್ಲ, ತರ ಇರಲ್ಲ, ಎಲ್ಲೂ ನಿಂಗ್ ಬೇರೆ ತರ ಕಾಣಿಸಲ್ಲ, ಇಟ್ ವಿಲ್ ಬಿ ವೆರಿ ಕ್ಯೂಟ್ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಅಷ್ಟೇ. ಇರುತ್ತೆ. ಆ ತರ And ಅದೇ ತರ ಔಟ್ಪುಟ್ ತಲೆನೋವು ಏನು ಅಂದ್ರೆ ಈ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಹೊಸ ಹೀರೋಗಳ ಅನ್ಭವಿಸೋದ್ ಮಾತ್ರ ಬಾರಿ. ಯಾಕೆ? ಏನೇ ಮಿಸ್ಟೇಕ್ ಆದ್ರೂ ಹೀರೋಗೆ ಬೈಯೋದು. ನಾನು ಕರೆಕ್ಟ್ ಆಗಿ ಮಾಡ್ತಾ ಇದೀನಲ್ಲ ಅಂತ ನನ್ ತಲೆಯಲ್ಲಿ. ಎಷ್ಟು ಎಕ್ಸ್ಪೀರಿಯನ್ಸ್? ಅದೇ ಎಕ್ಸ್ಪೀರಿಯನ್ಸ್ ನೈಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ನಮ್ ಸಾಂಗ್ ಅಂತಲ್ಲ, ಒಂದ್ 2 ಸಾಂಗ್ ಇದೆ, ಇನ್ನೊಂದ್ ಸಾಂಗ್ ಇದೆ. ಇವ್ರ ಜೊತೆ ತೊಂದ್ರೆ ಇಲ್ಲ, ಸಾಂಗ್ ಚೇಂಜ್ ಮಾಡ್ಬಿಟ್ರ ನೀವು? ಎಲ್ಲ ಸಾಂಗ್ ಮುಗಿದ್ಮೇಲೆ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದೀನಲ್ಲ ನನ್ ಸಾಂಗ್ ಅಲ್ಲಿ ನೀವ್ ಜಾಸ್ತಿ ನೋಡ್ಕೊ ಬಯಸ್ಕೊಂಡಿಲ್ಲ. ಬನ್ನಿ. ಹೀರೋಯಿನ್ಸ್ಗೆ ನಾವೇನು ಹೇಳಕ್ಕಾಗಲ್ಲ, ನೀವೇನ್ ಮಾಡ್ಬೇಕು, ಅವ್ರನ್ನ ಕಂಫರ್ಟೇಬಲ್ ಮಾಡಿ. ನನ್ ಸಾಂಗಿಗೆ ಅವ್ರು ಜಾಸ್ತಿ ನಾನು ಬಯಸ್ಕೊಂಡಿಲ್ಲ ಶೂಟಿಂಗ್ ಮಾಡ್ಲಕ್ ಕಂಫರ್ಟೇಬಲ್ ಮಾಡಿಲ್ಲ, ಅವ್ರಿಗೆ ಏನ್ ಬೇಕು ಅಂತ ನೀವು ತಿಳ್ಕೊಬೇಕು, ಅವ್ರನ್ನ ಕಂಫರ್ಟೇಬಲ್ ಮಾಡಿಸ್ಬೇಕು. ಓಹೋ ಇದು ಬೇರೆ ಇದೆಯಾ, ಇದು ಗೊತ್ತಿಲ್ವಲ್ಲಪ್ಪ ಆಂಗಲ್ ನನಗೆ ಅಂತ. ಓಕೆ, ಈಗ ಮದ್ವೆ ಆಯ್ತು, ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಗೆ? ಎಲ್ಲಿ ಸರ್ ಯಾರೋ ಬಂದ್ ಬಾಗ್ಲು ತಟ್ಬಿಟ್ರು, ಇನ್ನೇನು ಟೈಮಲ್ಲಿ ದಡ 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 ಅಂತ ಟೈಮಲ್ಲಿ ಎಂಡಿಂದ ಸ್ಟಾರ್ಟ್ ಆಗೋ ಟೈಮಲ್ಲಿ, ಸಾಂಗ್ ಎಂಡಿಂದ ಸ್ಟಾರ್ಟ್ ಆಗೋ ಟೈಮಲ್ಲಿ ಜೋರಾಗಿ ಬಾಗ್ಲು ಬಡ್ದು ಕರ್ಕೊಂಡೋಗಿ ಅಲ್ಲಿಂದ ಸಿನಿಮಾ ದಿಕ್ಕೇ ಬದಲಾಗುತ್ತೆ. ಇವ್ರ ಅಮ್ಮ ಅಲ್ಲ, ನಮ್ಮ ರಜತ್ತು ಬರ್ತಾ ಇದ್ರು ರಜತ್ತು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅಲ್ಲ, ನೀವ್ ಹೇಳಿದ್ ನೋಡಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಎಷ್ಟು ಫಸ್ಟ್ ನೈಟ್ ಆಗಿರ್ಬೇಕು ಇವ್ರಿಗೆ. ಅದು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಪ್ರಸನ್ನ ಅವ್ರಿಗೆ ನಿಮ್ಗೆ ಯಾವ್ದು ರೊಮ್ಯಾಂಟಿಕ್ ಸೀನ್ ಸಿಕ್ಕಿಲ್ವಾ? ಅಯ್ಯೋ, ಒಂದ್ ಸಾಂಗ್ ಇದೆ, ಇದೆಯಾ? ಎಷ್ಟು ಕಂಫರ್ಟಬಲ್ ಮಾಡಿದಾರೆ ಅಂತಂದ್ರೆ ಅಲ್ಲ, ಅದಕ್ಕೆ ನೀವ್ ಹೇಳ್ತಿಲ್ಲ ಅನ್ಸುತ್ತೆ. ಎಲ್ಲಿ ನಾನು ಹೇಳಿದ್ರೆ ಮತ್ತೆ ನನ್ನೆಲ್ಲ ಹಾಕೋತಾರ. ಇಟ್ಕೊಂಡ್ಬಿಡ್ತೀರಾ? ಇಲ್ಲ, ಆ ಸಾಂಗ್ ತುಂಬಾ ಕಂಫರ್ಟಬಲ್ ಆಗಿ ವಿಬ್ಗಿಯವರ್ ಅಂತ ಒಂದ್ ಸಾಂಗ್ ಬರ್ದಿದ್ದಾರೆ ಈ ಕಲರ್ಸ್ ಬಗ್ಗೆ. ಚೆನ್ನಾಗ್ ಬರ್ದಿದ್ದಾರೆ ಸಾಂಗ್. ಅದ್ರಲ್ಲಿ ಅವಳು ಆಕ್ಚುಲಿ ಇಮ್ಯಾಜಿನ್ ಮಾಡ್ಕೊಂಡು ಹಾಡೋದು, ನನ್ನ ಇಮ್ಯಾಜಿನ್ ಮಾಡ್ಕೊಂಡು ಹಾಡೋ ಅಂತ ಸಾಂಗ್. ಎಲ್ಲ ಶೂಟ್ ಮಾಡಿ ಎಲ್ಲ ಬಂದಿದ್ವಿ, ಬಂದ್ರು ಇವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ Romantic ಆಗಿಲ್ಲ. ಅಲ್ದಿರೋ song ನ romantic ಮಾಡಿದ್ರು. ಅವರಿಗೆ ಅದು Last ಅಲ್ಲಿ ಏನೋ ಬೇಕಲ್ಲ, ಏನೋ ಬೇಕಲ್ಲ. ಒಂದಿನ ಫೋಟೋ ಶೂಟ್ ಪ್ಲಾನ್ ಮಾಡಿದ್ರು, ಅಲ್ಲಿ ಬಂದ್ ಇವ್ರು ಫೋಟೋ ಶೂಟ್ ಅದಕ್ಕೆ ಕಲೆ ಬೇರೆ ಏನ್ ಶೂಟ್ ಇಲ್ಲ, ಫೋಟೋ ಶೂಟ್ ಆ ಸಾಂಗ್ ನ ಇದ್ ಮಾಡೋದಕ್ಕೆ ಬಣ್ಣ ಹಚ್ಚೋದು. ಅಲ್ಲಿ ಇವರು ಕಲೆ ಮಾಸ್ಟರ್ ಅದಕ್ಕೆ ಕೊರಿಯೋಗ್ರಫಿ. ಬೆಳಿಗ್ಗೆ ಹೋಗಿ ಕೂತಿದ್ವಿ, ಅವ್ರು ಹೇಳಿದ್ರು ಏನು ಟೆನ್ಷನ್ ತಗೋಬಿಡಿ, ನಿಮ್ದು ಏನ್ ಜಾಸ್ತಿ ಇರಲ್ಲ, ಅವಳು ಕುಣಿತಾಳೆ, ನಿಮ್ದು ಅಲ್ಲೆಲ್ಲ ಒಂದೊಂದ್ ಶಾರ್ಟ್ ಹಾಕ್ತಿವಿ ಅಷ್ಟೇ. ಸುಮ್ನೆ ಹಸು ಹತ್ರ ಹೋಗಿ ಹಸು ತಲೆ ಸವರೋದು, ಅಂದ್ರೆ ಇವರು ಹೀರೋಯಿನ್ ರೊಮ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ, ಹೀರೋಯಿನ್ ನನ್ನ ಇಮ್ಯಾಜಿನ್ ಮಾಡ್ಕೊಂಡು ಹಾಡೋ ಅಂತ ಸಾಂಗ್. ಅದೆಲ್ಲ ಅಷ್ಟೇ ಇದ್ದಿದ್ದಲ್ಲಿ, ಏನು ಇರ್ಲಿಲ್ಲ ಅಲ್ಲಿ. ಮುಗೀತಲ್ಲಿ ಕೊಳ್ಳೇಗಾಲದಲ್ಲಿ ಶೂಟಿಂಗು ಎಲ್ಲ ಮುಗೀತು, ಬಂದ್ವಿ. ಬಂದಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ಇವ್ರದ್ದು ಫೋನ್, ಏನೋ ಅದ್ರಲ್ಲಿ ಬೇಕು ಇಲ್ಲೇ ಆಫೀಸಲ್ಲಿ ಸೆಟ್ ಹಾಕಿದೀವಿ, ಬನ್ನಿ ಶೂಟ್ ಮಾಡೋಣ. ಏನೋ ಇರುತ್ತೆ ಅಂತಂದ್ರೆ ಒಂದಿಷ್ಟು ಕಲರ್ಸ್ ಎಲ್ಲ ತಂದ್ಬಿಟ್ರೆ ರವಿಚಂದ್ರನ್ ಮಾಡ್ಬಿಟ್ರು. ಸೇಮ್ ರವಿಚಂದ್ರನ್ ಸರ್ ಸಾಂಗ್ ಹೆಂಗಿರುತ್ತಲ್ಲ ಆ ತರ ಇಮ್ಯಾಜಿನ್ ಮಾಡಿ ಅದಕ್ಕೊಂದು ಲುಕ್ಕೇ ಚೇಂಜ್ ಮಾಡ್ಬಿಟ್ರು ಆ ಸಾಂಗ್.
ಸೊ ಅದಕ್ಕೂ ಒಂದು ರೊಮ್ಯಾಂಟಿಕ್ ಫೀಲ್ ಬಂತು. ಸಾಂಗ್ ತುಂಬಾ ಚೆನ್ನಾಗಿದೆ. ಡೈರೆಕ್ಟರ್ ಚೆನ್ನಾಗಾಯ್ತು. ಪರ್ಸನಲ್ ಲೈಫ್ ಅಲ್ಲಿ ತುಂಬಾ ರಸಿಕತೆ ಹೊಂದಿದ್ದಾರೆ ನಿಜವಾಗ್ಲೂ. ಆಕ್ಚುಲಿ ನೀವು ಡೈರೆಕ್ಷನ್ ಗಿಂತ ಸಾಂಗ್ ಶೂಟ್ ಟೈಮ್ ಅಲ್ಲಿ ಬಂದ್ ನೋಡ್ಬೇಕು ಅವ್ರನ್ನ, ಯಾಕಂದ್ರೆ ಸಾಂಗ್ ಶೂಟ್ ಟೈಮ್ ಅಲ್ಲಿ ಎಲ್ಲ ಮಾಮೂಲಿ ಲೈಕ್ ಮ್ಯೂಸಿಕ್ ಡೈರೆಕ್ಟರ್ಸ್ ಏನೇನ್ ಇರ್ತಾರೆ, ಮಾಸ್ಟರ್ ಧನಂಜಯ್ ಮಾಸ್ಟರ್ ಆಗಿರ್ಬೋದು, ಕಲೈ ಮಾಸ್ಟರ್ ಅವ್ರದ್ದು ಕೊರಿಯೋಗ್ರಫಿ. ಬಟ್ ಇವ್ರದ್ದೇನ್ ಅಲ್ಲಿ ಕೆಲಸ ಇರೋದು, ಎಂಜಾಯ್ ಮಾಡ್ತಾ ಇರ್ತಾರೆ ಅಲ್ಲೇನ್ ಕೆಲಸ ಇಲ್ಲ, ಅಲ್ಲಿ ಎಂಜಾಯ್ ಮಾಡ್ತಾರೆ. ಬಂದ್ಬಿಟ್ಟು ಅಲ್ಲಿ ಏನೋ ಮಿಸ್ ಪಕ್ಕದಲ್ಲಿ ಹೊಡಿತಾರೆ. ಕರ್ದಿ ಸಜೆಷನ್ ಹೇಳೋದು ಇವ್ರಿಗೆ. ಇದಾಯ್ತು ಸರ್ ಸಾಂಗ್ ಯಾವ್ದು ನೀವ್ ಅದು Yes. ಮಾಡಿದ್ರಲ್ಲ ಆಕ್ಚುಲಿ ತುಂಬಾ ಹೇಳ್ತೀರ ಸರ್, ಸಾಂಗ್ ಅದು ಸಾಂಗ್ ಮುಗಿಸ್ಕೊಂಡ್ ಬಂದ್ವಿ. ಬಂದ್ಮೇಲೆ ವಿಬ್ಗಯರ್ ಬಗ್ಗೆ ವರ್ಣನೆ ಮಾಡ್ತಾಳ ಅವಳು. ಸರ್ ಆ ರೇಂಜ್ ಬರ್ದಿದ್ದಾರೆ, ಹೆಂಗ್ ತೋರ್ಸೋದು ಅವ್ರಿಗೆ? ನಮ್ಗೊಂದು ಥಾಟ್ಸ್ ಇರುತ್ತೆ, ನಾವು ಅದನ್ನೇ ಇಟ್ಕೊಂಡು ಶೂಟ್ಗೆ ಹೋಗಿದ್ದು. ಅದು ಏನೋ ಬೇಕು ಅಂತ ಯೋಚನೆ ಮಾಡಿದಾಗ ರವಿ ವರ್ಮ ಗಂಗು ಅಂತ ಕ್ಯಾಮ್ರಾಮನ್, ಕಲೈ ಮಾಸ್ಟರ್ ಬೇರೆ ಹೊರಗಡೆ ಇದ್ದಾರೆ, ಇನ್ನೊಂದು ವಾರ 10 ದಿವಸ ಸಿಗಲ್ಲ ಅಂದ್ರು. ಆಗಲ್ಲ, ಲೇಟ್ ಆಗುತ್ತೆ ಮತ್ತೆ ಅದು ಇದು ಅನ್ನೋ ಥರದ್ದು ಯೋಚನೆ ಮಾಡಿ ಏನಾರ ಐಡಿಯಾ ಮಾಡೋಣ ಅಂತೇಳಿ ನಾವು ಗಂಗು ಕುತ್ಕೊಂಡು DOP ಅವರು ಆಫೀಸಲ್ಲಿ ಈ ತರ ಮಾಡೋಣ, ಕ್ಯಾಂಡಲ್ಸ್ ಎಲ್ಲ ಹಾಕ್ಬಿಟ್ಟು ಬಣ್ಣಗಳೆಲ್ಲ ಇದು ಮಾಡ್ಬಿಟ್ಟು ಒಂದೊಂದು ವಿ ಫಾರ್ ವೈಲೆಟ್ ಅಂತ ಒಂದು ವಿ ಫಾರ್ ವೈಲೆಟ್, ಗ್ರೀನ್ ಫಾರ್ ಇದು ಜಿ ಫಾರ್ ಗ್ರೀನ್ ಅನ್ನೋದು ಒಂದೊಂದು ಇದಕ್ಕೂ ಒಂದೊಂದು ಥೀಮ್ ಹೋಗುತ್ತೆ. ಅದಕ್ಕೆ ನಾವು ಹೇಳೋದು ಅಷ್ಟು ಕಲರ್ಸ್ ತರಿಸ್ಬಿಟ್ಟು ಒಂದೊಂದು ಕಲರ್ನ ಒಂದೊಂದು ಕಡೆ ಪೇಸ್ಟ್ ಮಾಡೋ ತರ ಪ್ಲಾನ್ ಮಾಡಿದ್ವಿ. ಒಂದೊಂದು ಬಿಟ್ಟಿಗೂ ಒಂದೊಂದ್ ಕಡೆ ವೈಲೆಟ್ ಆ ತರದ್ ಆಲ್ರೆಡಿ ವಿಬ್ಗಯರ್ ಸಾಂಗ್ ರಿಲೀಸ್ ಮಾಡಿದೀವಿ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಯೂಟ್ಯೂಬ್ ಅಲ್ಲಿ ಸಗದ ಹೋಗ್ತಾ ಇದೆ. ಆ ತರದ್ ಆ ಒಂದು ಬಿಟ್ಟಿಗೆ ಏನಾರ ಮಾಡಿ ಮಾಡೋಣ ಅಂತ ಇವ್ರನ್ನ ಹೀರೋಯಿನ್ ಕರ್ಸ್ಬಿಟ್ಟು ಮಾಡ್ಸಿದ್ದು. ಅಲ್ಲ ನೀವ್ಯಾಕೆ ಮುಗುಳ್ ನಗ್ತಿದ್ರ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅವತ್ ಫೋಟೋ ಶೂಟ್ ಇತ್ತು, ನಾನು ಇದ್ದೆ ಅಲ್ಲಿ. ಸೊ ಈ ಕಡೆಯಿಂದ ಬಣ್ಣ ಎರಚೋದು, ಈ ಕಡೆಯಿಂದ ಬಣ್ಣ ಎರಚೋದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ಕೆಲಸ ಮಾಡ್ತಾ ಇತ್ತು. ನೀವು ಸರ್ ಇನ್ನೊಂದು ನಿಮ್ಗೆ ಗೊತ್ತಿಲ್ವಾ, ಇವ್ರು ಬರೀ ಹೀರೋಯಿನ್ ಅಲ್ಲ, ಸರ್ ಇಡೀ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಲ್ಲ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಾರೆ. ನಿಜವಾಗ್ಲು ಈ ಕೆಲಸ ಮಾಡಿಲ್ಲ ಅನ್ನೋದಿಲ್ಲ ಸರ್. ಕಾಸ್ಟ್ಯೂಮ್ಗೆ ಎಲ್ಲಾದ್ರೂ ಹೋದ್ರೆ ನಿಷ್ಕಲ ಹೋಗ್ತಾ ಇದ್ವಿ ಕಾಸ್ಟ್ಯೂಮ್ಗೆ, ಹೀರೋಯಿನ್ಸ್. ಯಾಕಂದ್ರೆ ಅವ್ರಿಬ್ರು ಹೇಳದ್ನಲ್ಲ ಆಗ್ಲೇ ಔಟ್ ಆಫ್ ಟೇಸ್ಟ್ ಸಾಂಗ್ ಹುಡುಗಿರ್ದಿರೋದ್ರಿಂದ, ಯಾಕಂದ್ರೆ ನಮ್ ಜೆಂಟ್ಸ್ ಗೊತ್ತಲ್ಲ ಸರ್, ಆ ತರದ್ದು ನಾವು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರಲ್ಲ. ಫ್ಯಾಮಿಲಿ ಕರೆದ್ರೇನೆ ಅಯ್ಯೋ ಹೋಗ್ರಮ್ಮ ನಮ್ ಕೈಲಾಗಲ್ಲ ಅಂತೀವಿ. ಸಿನಿಮಾಗೆ ಅದೇ ನಮ್ಗೂ ಬೈತಾ ಇರ್ತಾರೆ ಮನೆಯಲ್ಲಿ. ಸಿನಿಮಾಗಾದ್ರೆ ಅಷ್ಟು ಗಂಟೆ ಗಟ್ಲೆ 2-3 ದಿನ ಹೋಗಿ ಕಾಸ್ಟ್ಯೂಮ್ ಪರ್ಚೇಸ್ ಮಾಡ್ತಾರೆ. ಹಂಗಾಗಿ ನಿಷ್ಕಲಕ್ಕೆ ಕರೆದೆ, ನಿಷ್ಕಲ ಈ ತರ ಒಂದು ಸಾಂಗ್ ಇದೆಯಲ್ಲ, ನೀನೇ ಬಂದು ಎಲ್ಲ ಸೆಲೆಕ್ಟ್ ಮಾಡ್ಬೇಕು. ಏನೇ ಡಿಸೈನರ್ ಇದ್ರು ಕೂಡ ಇದ್ರು, MGR ಅಂತ ಒಬ್ರು ಇದ್ರು ಡಿಸೈನರ್, ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ವಿ. ಪಾಪ ಚಿಕ್ಕಪೇಟೆಗೆ ಹೋಗಿದ್ವಿ, ಎಲ್ಲಿ ಬೇಕು ಪಾಪ, ಯಾವ್ದು ಹಳ್ಳಿ ಕಡೆ ಕಾಸ್ಟ್ಯೂಮ್ ಈ ತರ ಬೇಕು DOP ಜೊತೆ ಕುತ್ಕೊಂಡು ಯಾವ್ದು ಕಾಂಬಿನೇಷನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಒಂದು ಕಿಲ ಅಂತ ಒಂದು ಸಾಂಗ್ ಇದೆ, ಐರನ್ ಜೊತೆ 6 days ಶೂಟ್ ಮಾಡಿದೆ ಸರ್, ಜೊತೆಗಿದ್ರು. ಅಂದ್ರೆ ಅವ್ರು ಪಾಪ ನನಗೆ ಒಬ್ರೇ ಮಾತ್ರ ಇರ್ತಾರೆ, ಗೊತ್ತಿದ್ದು ಆ ಕಾಸ್ಟ್ಯೂಮ್ಗೆ ಇದೇ ಬೇಕು, ಇದೇ ಬರ್ಬೇಕು, ಇದೇ ಮತ್ತೆ ಬರ್ಬೇಕು. ನಾ ಹೇಳ್ದೆ ಹುಡುಗಿ ಒಬ್ಳೆ ಇರ್ತಾರೆ, ನೀನು ಬಂದ್ಬಿಡಮ್ಮ. ಸ್ವಲ್ಪ ಸಪೋರ್ಟ್ ಇರುತ್ತೆ, ಏನಂದ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ದಂಗಿರುತ್ತೆ ಸರ್. ನಾವು ಅಷ್ಟ್ ಜನ ಕೆಲಸ ಮಾಡ್ಬೇಕಾದ್ರೆ ಅವ್ರೊಬ್ರೇ ಇದ್ರೆ, ಅವರು ಸಿಸ್ಟರ್ ಬಂದಿದ್ರು, ಆದ್ರೂ ಒಂದು ಟೀಮ್ ವರ್ಕ್ ಅಂತ ಇದ್ರೆ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕರೆದ ತಕ್ಷಣ ಅವರು ಬಂದ್ರು. ಆ ತರದ್ದು ತುಂಬಾ ಕೆಲಸ ಮಾಡಿದ್ದಾರೆ. ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಅವ್ರು ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಈಗ ನಮ್ಗೆ ಬರಲ್ಲ ಅನ್ನಕ್ಕೂ ಆಗಲ್ಲ. ಯಾವ್ದು ನೀ ಬೇರೆ ಯಾರಿಗಾರು ಹೇಳೋದು ಏನ್ ಸರ್ ಆಗಲ್ಲ ಅಂತ ಹೇಳ್ಬೋದು. ಅಂಡ್ ಮೇನ್ ಏನಂದ್ರೆ ಶಂಕರ್ ಸರ್ ಇವ್ರಿಬ್ರು ಹೇಳೋದ್ಕಿಂತ ನಾನ್ ಏನ್ ಹೇಳಿದ್ರು ಕೇಳ್ತಾರೆ. ಅಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿ ವರ್ಕ್ ಮಾಡ್ಬೇಕಾದ್ರೆ ನಮ್ಗೆ ಕೇಳಲ್ಲ. ಎಲ್ಲೋ ಒಂಥರ ಹಿಡನ್ ಭಯ. ಇವ್ರು ಹೆಂಗೆ ಇವ್ರದ್ದು ಕ್ಯಾರೆಕ್ಟರ್ ಅಂದ್ರೆ ಡೈರೆಕ್ಟ್ ಯಾರಿದಾರೆ ಏನು ಅಂತ ನೋಡಲ್ಲ, ನಾನೇ ಹಂಗ್ ಮಾತಾಡ್ಬಿಡಮ್ಮ ಅಂತ. ಈಗ ನಾವ್ ಅವಾಗಿಂದ ಪರಿಚಯ, ಯಾರಿದಾರೆ ಏನು ಅಂತ ನೋಡಲ್ಲ, ಹಂಗಂಗೆ ಮಾತಾಡ್ಬಿಡ್ತಾರೆ. ಸ್ವಲ್ಪ ಉಪೇಂದ್ರ ಸರ್ ತರ ಫಿಲ್ಟರ್ಲೆಸ್ ಲೇಡಿ. ಆನೆಸ್ಟ್ ಆಗಿದ್ದಾಗ ಲೇಡಿ ಉಪೇಂದ್ರ ಅಂತನ ಹೇಳಿ ಮೇಡಮ್, ಇದಕ್ಕೆ ರಿಯಾಕ್ಷನ್ ಅದನ್ನು ಎಂಜಾಯ್ ಮಾಡ್ತಿರಲ್ಲ ನಗ್ತದ ನೀವು. ಈಗ ಮಾತಾಡ್ತಾ ನಿಮ್ಗೆ ಸರ್ ಒಂದ್ ನಿಮಿಷ ಸುಮ್ನೆ ಕುತ್ಕೊಳ್ಳಿ ಸರ್ ಅಂದ್ರು ಹಂಗ್ ಗೊತ್ತಾಗ್ಬೇಕಾರೆ ಏನಾದ್ರು ಅಂದ್ರೆ ಏನಿರಲ್ಲ. ಇಲ್ಲ ಅಷ್ಟೊಂದು ಆತರ ಒಂದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.